ಏನು ಹೇಳಾರ್ ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಅಲ್ಲ, ಪಕ್ಕದಾಗ ಐತೆ ಬಿಟ್ಟಿ ಜಾಗ, ಕಸ ಎಷ್ಟು ಬಿಡೋದು ಎಲ್ಲ ಹೆಂಗೆ ಬೇಕಾ ಹಂಗೆ ಕಸ ಮಾಡಬಿಡ್ಬೋದು ಅಂತ ಅಂದ್ಕೊಂಡವ್ರೆ. ನಾವು ಮನೆ ಕಟ್ಟಬೇಕು ಬಾರೈ, ಫಸ್ಟು ಕಸ ತೆಗ್ದಾಕ್ ಬಾ. ಸ್ವಲ್ಪನಾದ್ರೂ ಮಾನ ಮರ್ಯಾದಿದ್ರೆ ನೀವೆಲ್ಲ ಅಲ್ಲೇ ಗುಡ್ಸಿ ಬಿಡ್ತಿರ್ಲಿಲ್ಲ. ಅಲ್ಲ, ನಿಮ್ಗೇನಾನ ಅನ್ಸುತ್ತಾ ಇಲ್ವಾ? ಅಕ್ಕ ಯಾಕಕ್ಕ ಅವಾಗಿಂದ ಬೈಕೊಳ್ತಾ ಇದೆಯಾ? ಯಾಕಕ್ಕ? ಅಲ್ಲ ಕಣೆ, ನಮ್ಮ ಜಾಗಕ್ಕೆ ಕಸ ಎಲ್ಲ ಗುಡ್ಸಿ ಬಿಟ್ಟಿದ್ರಲ್ಲ, ಅವ್ರ ಹೆಂಗೂ ಇಲ್ಲ ಎಲ್ಲ ನಾನು ಕಸ ಗುಡ್ಸ್ಬಿಟ್ರೆ ಹೇಳಾರ್ ಕೇಳಾರ ಯಾರು ಇಲ್ಲ ಅಂತೇಳಿ ಎಲ್ಲ ಇಲ್ಲೇ ತಿಪ್ಪೆ ಮಾಡಿದಿರಲ್ಲ ಮಣಿ. ನಾವು ಮನೆ ಕಟ್ಟಬೇಕಲ್ಲಿ. ಅಲ್ಲ, ನೀವು ಒಟ್ಟು ಇಲ್ಲಿ ಕಸ ಹೆಂಗೆ ಗುಡ್ಸಿ ಕೈ ಬಿಟ್ಟಿದ್ಯಾ ನೋಡು. ಅದನ್ನೆಲ್ಲ ನಾ ಫಸ್ಟು ತಕ್ಕಬ ನಿನ್ನ ಕಸ ಎಲ್ಲನ. ಒಟ್ಟು ಮೊದಲಾಗ ಯಾರು ಇಲ್ಲ ಅಂತೇಳಿ ಒಂದು ಈಟ್ ಯಾರನ ಇಲ್ಲ ಅಂದರೆ ಒಟ್ಟು ಕಸ ಎಲ್ಲ ಗುಡಿಸಿ ಎಷ್ಟು ಗಲೀಜು ಮಾಡ್ತೀರಾ ನೀವು? ಸ್ವಲ್ಪ ಅಂದ್ರೂ ನಿಮ್ಗೇನ ಅನ್ಸುತ್ತಾ ಇಲ್ವೋ? ಅಯ್ಯೋ ಅಕ್ಕ, ಅದು ನಾನು ಕಸ ಅಲ್ಲಿಗೆ ನಾನು ಹಾಕ್ತಾ ಇರಲಿಲ್ಲ. ಅವ್ರು ಬೇರೆ ಬೇರೆ ಕಡೆಗಳವ್ರೆಲ್ಲ ಆ ಕಡೆಗಳ ಮಗ್ಲಾಗಿರೋರು ಅವರೆಲ್ಲ ತಂದು ಹಾಕೋದು. ನಾನೆಲ್ಲ ಗುಡಿಸ್ಕೊಂಡು ಇಲ್ಲೇನೆ ನನ್ನ ಕಸದ ಪರ್ಕೆಯಲ್ಲಿ ಕಸದ ಮರದಲ್ಲಿ ಹಾಕ್ಕೊಂಡು ನನ್ನ ಚೀಲದಲ್ಲಿ ಹಾಕ್ಕೊಂಡು ಆ ಕಡೆ ಹಾಕ್ಬತ್ತಾರೆ ನಮ್ಮ ಮನೆಯವರು. ನಾವು ಹಾಕಲ್ಲ, ಅವರೆಲ್ಲ ತಂದು ಅವ್ರು ಹಾಕೋದು, ಬೇರೆಯವರೆಲ್ಲ ಹಾಕಿರೋದದು. ನನ್ನ ಮೇಲೆ ಏನಕ್ಕೆ ನೀವು ಜಗಳ ಮಾಡ್ತೀರಾ? ನೀನೇ ಆಗ್ತಾ ಇದೆಯಾ ಅಂತ ನಮಗೆ ಗೊತ್ತು. ಸುಮ್ಮನೆ ನೀನು ಎಲ್ಲ ಅದನ್ನ ಅಚ್ಚುಕಟ್ಟು ಮಾಡಿಸ್ಕೊಟ್ರೆ ಸರಿ ನೋಡು. ನನಗೆ ನಾವು ಮನೆ ಕಟ್ಬೇಕಲ್ಲಿ. ಇವಳು ಬಂದವಳೆ ಯಾಕ ರಾಜಿ. ಏನಂತ ಮರುತಮ್ಮ ಇವಳು? ಇವಕ್ಕ ರಾಜೇಶ್ವರಕ್ಕ ಬಂದೈತೆ ಅತ್ತೆ. ನಾವು ಅತ್ತೆ ಅಲ್ಲಿ ಕಸ ಹಾಕಿರೋದು, ನಾವು ಕಸ ಹಾಕಿಲ್ಲ ಅಂತ ಹೇಳ್ತಾ ಇದ್ರೆ ನೀನು ಕಸ ಹಾಕಿದ್ಯಾ ಅದನ್ನ ಕ್ಲೀನ್ ಮಾಡಿಸ್ಕೊಡು ಅಂತ ಹೇಳಿ ಜಗಳ ಮಾಡ್ತಾ ಐತೆ. ನಮ್ಮ ಕೇರಿ ತಣ್ಣಗಿತ್ತು ಇನ್ಮೇಲೆ. ಅಯ್ಯ ಮಾಮ ತಾಯಿ, ನಾವು ಹಾಕಿಲ್ ಕಣ್ತಾಯಿ, ನೀನು ಇಲ್ಲದಕ್ಕೆ ಅರ್ಧ ಗಾಳಿಗೆ ಅದು ಇದು ಪೇಪರು ಕಡ್ಡಿ ಕಸ ಅದು ಬಂದಿರೋದು. ನಾವು ಅತ್ಲಾಗ ಹಾಕಲ್ಲ, ನಾವಿಲ್ಲೇ ಗುಡಿಸ್ಕೊಂತೀವಿ. ನಿನ್ನ ಮನೆ ಮಗ್ಲಕ್ಕೆ ಯಾಕೆ ಹಾಕ ನಾವು? ಮತ್ತೆ ನೀವೇ ಅಂತ ಹಾಕಿರೋದು ಎಲ್ಲ ಕಸನ ಗುಡ್ಸಿ ನೀವೇ ಅಲ್ಲಿಗೆ ಎಳ್ದಿರೋದು. ನಿಮ್ಮ ಮನೆ ಮಕ್ಕಳು ಮಾತ್ರ ಅಚ್ಚುಕಟ್ಟಾಗಿರಲಿ, ನಮ್ದು ಹೆಂಗನ ಹಾಳಾಗೋಗ್ಲಿ. ನಾವು ಮನೆ ಕಟ್ತೀವಿ ಮೇಲಿಂದಾನ ಅದಕ್ಕಾಗಿನ. ಕಟ್ರಿ ಅಕ್ಕ, ಕಟ್ಟರ್ನ ಯಾರೂ ಬೇಡ ಅಂಬಲಿಲ್ಲ. ಅಯ್ಯೋ, ನಾವು ಅಲ್ಲಿ ಗುಡ್ಸಿಲ್ಲ ಅಂತ ಹೇಳ್ತಿದ್ರು, ನೀವು ತಿರ್ಗಾ ಮಾತಾಡ್ತೀರಾ ನಾವು ಗುಡ್ಸಿಲ್ಲ. ಮತ್ತು ಯಾರು ಗುಡ್ಸಿರು ಮತ್ತೆ ಅಲ್ಲಿಗೆ? ನೀವು ಅಲ್ದಿರಿ ಇನ್ಯಾರು ಬರ್ತಾರೆ ಹೇಳಿ? ನಮ್ಮ ಮನೆ ಮಗಳ ಯಾರೂ ಇರಲಿಲ್ಲ. ನಾವು ಓದ್ವಿ, ಯಾರು ಇಲ್ಲ ಅಂತೇಳಿ ಅದು ಇದು ಬಿಸಾಕೋದು ಕಸ ಹಾಕೋದು ಎಲ್ಲ ಮಾಡ್ದಂಗೆ ಮಾಡಿ ಒಂದು ತಿಪ್ಪೆ ಮಾಡ್ದಂಗೆ ಮಾಡಿದ್ದೀರಾ ನೀವು. ಯಾರ್ದು ಹೆಂಗ ನಾಳಾಗೋಗ್ಲಿ, ನಾ ಚೆನ್ನಾಗಿರ್ಬೇಕು ಅಂತೀರ ಅತ್ತೆ ಸೊಸೆ ನೀವು ಇಬ್ಬರು ಅಂತಾರು. ನಾವಲ್ವೇ ಹಾಕ್ತಾರ ನೋಡಿ ಮಾತಾಡು. ನಾವು ಗುಡ್ಸಿಲ್ಲ ಅಂತ ಹೇಳ್ತಿಲ್ವಿ? ಯಾರನ್ನ ಗುಡಿಸ್ಲಿ ಇನ್ಮೇಲಿಂದಾನ? ಏನಿಲ್ಲ, ನಾವು ಮನೆ ಕಟ್ಟಬೇಕಲ್ಲಿ, ನಾವು ಮನೆ ಕಟ್ಟಬೇಕು ಅಂತ ಬಂದಿದ್ದೀವಿ. ಎಷ್ಟು ದಿನ ಅಂತನೂ ಆಳು ಬಿದ್ದಿತ್ತು. ಆಮೇಲೆ ಯಾವಳನ ಒಂದು ಪೇಪರ್ ಬಿಸಾಕ್ಲಿ ಅಲ್ಲಿ ಇದ್ದಾವೆ. ಯಪ್ಪ ಈ ಅಮ್ಮ ಯಾರತ್ತೆ? ಅಯ್ಯೋ ದೇವ್ರೆ, ಈ ಮುಂದೆ ನನ್ನ ಮನೆ ಮಗಳಗಳು ಜಾಗ, ನಮ್ಮ ಮನೆ ಮಗಳಗಳದು. ಇವಳ್ದೆ ಕಣಮ್ಮ ಕ್ಯಾತೆ ಮಯ್ಯ. ಕ್ಯಾತೆ ಅಂದರೆ ಕ್ಯಾತೆ ಕಣಮ್ಮ. ಯಪ್ಪ, ಇವಳು ಬಂದವಳೆ ಅಂದರೆ ಇರುತ್ತ ಮನೆ ಇನ್ನಂತವಳು ಮೆತ್ತನಹಳ್ಳಿಲಿ ಇರೋಕ್ಕಾಗಲ್ಲ. ಯಾಕತ್ತೆ? ನಾವೇನಾದ್ರು ಮನೆ ಬಾಕ್ಲಕ್ಕೆ ಹೋಗ್ತೀವಿ? ನಾವೇನವ್ರಿಗೆ ಕೊಡ್ರಮ್ಮ ಇಕ್ರಮ್ಮ ಅಂತ ಏನು ಕೇಳಕ್ಕೆ ಹೋಗ್ತೀವಿ? ನಾವೇನು ಅವ್ರ ಮನೆಯವ್ರಿಗೆ ಅವ್ರು ಇರ್ತಾರೆ, ನಮ್ಮ ಮನೆಯವ್ರಿಗೆ ನಾವು ಇರ್ತೀವಿ. ನಾವೇನು ಅವ್ರಿಗೇನೇನು ತೊಂದರೆ ಮಾಡಲ್ಲ. ಅಯ್ಯೋ ಅಚ್ಕಟ್ಟು. ಒಂದು ಪೇಪರ್ ಬಂದು ಬೀಳಕ್ಕಿಲ್ಲ ಬಾಕ್ಲಕ್ಕೆ. ಅಯ್ಯೋ ಯಾವಳ ತೆಗ್ದೇಸ್ತವ್ರೆ ನಮ್ಮನೆ ಬಾಕ್ಲಕ್ಕೆ ಅಂತ. ಸುಮ್ಮನೆ ನಮ್ದು ಅದು ಕಳ್ದೈತೆ ಇದು ಕಳ್ದೈತೆ. ಅಯ್ಯೋ ಇಲ್ಲೋಡು, ಬಾಕ್ಲು ತೊಳಿತಾಳೆ ಅಂದರೆ ಹಿಂಗೆ ತೊಳಿಯಲ್ಲ. ರಾಜೇಶ್ವರಿ ಅಂತ ಇವಳ ಹೆಸರು. ಇವಳಿಗೆ ಮನೆ ಮಗಳಗಳು ಬೆಂಗಳೂರಿಗೆ ಹೋಗಿ ಒಂದಿಟ್ಟು ದುಡ್ಡು ಕಮ್ಮಂದವಳಿ ಮನೆ ಕಟ್ತಾಳಂತ, ಮನೆ ಅಲ್ಲಾಡ್ತಾಳಂತೆ. ಅದಕ್ಕೆ ಇವಾಗ ಹಿಂಗೆ ಆಡ್ತಾ ಇದ್ದಾಳೆ. ಅವಳು ಒಳ್ಳೆಳಲ್ಲ ಬೋಲ್ ಕ್ಯಾತೆ ಅಂದರೆ ಕ್ಯಾತೆ ಇಲ್ಲೋಡು ಇಟ್ಟಿಟ್ಕೊನು. ಅಮ್ಮ ಸಾಕದಂಗೆ ಆಗುತ್ತೆ. ಇವಳು ಯಾಕನ ಬಂದು ಸೇರ್ಕೊಂಡ್ಲ ಇಲ್ಲಿ ಅಮ್ಮಂಗಾಗುತ್ತೆ. ಅಯ್ಯೋ ಬಿಡತ್ತೆ. ಅವರು ಹಂಗೆ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರಂಗೆ ಆಡಿರಾಗುತ್ತೆ. ನಮ್ಮ ಪಡಿಗೆ ನಾವು ಸುಮ್ಮನಿರ್ತೀವಿ, ನಾವು ಹೆಂಗಾನ ಬೈಕಂಬ್ಲೇಳ ಅಷ್ಟೇ. ಅಯ್ಯೋ ನನಗಂದು ಸಾಕದಂಗೆ ಹೋಯ್ತು. ಮತ್ತು ಬೆಂಗ್ಳೂರು ಕಡೆ ಕೆಳಗೆ ಹೋದಾಗ ಮನೆ ಬಿದ್ದೋತತ್ತ, ಹೆಂಗತ್ತ ಹಾಳಾಗಿ ಹೋದ್ಲತ್ತ ಅನ್ಕಂಡು. ಈ ವರ್ಷ ಆತ ನೆಮ್ಮದಿಗಿದ್ನತ್ತ. ಅಲ್ಲೇ ಭಾಳ ವರ್ಷ ಆತು, ಒಂದು 12-13 ವರ್ಷ ಆತು ಅನ್ಸುತ್ತೆ ಬೆಂಗ್ಳೂರಿಗೆ ಹೋಗಿ. ಅಲ್ಲೇ ಸ್ಯಾನೆ ದಿನ ಆಯ್ತು. ಈಗ ಒಂದಿಟ್ಟು ದುಡ್ಡು ಇಕ್ಕೊಂಡವಳಿ, ಅದಕ್ಕೆ ಮನೆ ಕಟ್ಟಿ ನಿಮ್ತ ಬಂದವಳಿ. ಬೋಲು ಅಕ್ಕಪಕ್ಕ ಬೋಲ್ ಕಿರ್ಕಿವ್ ಇಳ್ದು. ಅಯ್ಯೋ ಬಿಡತ್ತೆ, ಅವ್ರಿಗೆ ಯಾಕೆ ಹೆದ್ರಿಕೆಂಬದು? ಏನು ಅವ್ರ ಮನೆ ಬಾಗ್ಲಕ್ಕೆ ಹೋಗ್ತೇವೆ ನಾವು? ಅವ್ರು ಬಂದು ಇವಾಗ ನಮ್ಮ ಮನೆ ತಕ್ಕ ಕಟ್ಟಂಗಿಲ್ಲ, ನಾವು ಹೋಗಿ ಅವ್ರ ಮನೆತಾಗ ಏನಾನು ಮಾಡೋಂಗಿಲ್ಲ. ಅವ್ರ ಮನೆಯವ್ರಿಗೆ ಅವ್ರು ಕಟ್ಕೊಂತಾರೆ ಬಿಡು. ಯಾತ ಮುಂಜಾನೆ ಅತ್ತೆ ಸೊಸೆ ಇಬ್ಬರಳು ಹಿಂಗೆ ಮಾತಾಡ್ತಾ ಇದ್ದೀರಾ? ಯಾತು ಇಲ್ಲಮ್ಮ. ಅದೇ ಇವಳು ರಾಜೇಶ್ವರಿ ಬಂದಿದ್ಲು, ಬೆಂಗಳೂರಿಂದ ಬಂದವಳು ಅಂತ ಇವಳು ರಾಜಿ. ಎಲ್ಲ ದುಡ್ಡು ಕುಡಿಕೊಂಡು ಮಸ್ತಾಗಿ ತಗೊಂಡು ಬಂದವಳು ಇಲ್ಲಿ ಮನೆ ಕಟ್ತೀನಿ ಅಂತ ಹೇಳಿ. ಅದಕ್ಕೆ ಬೋಲು ಹಚ್ಕಟ್ಟಂದ್ರೆ ಹಚ್ಕಟ್ಟು, ಒಂದು ಪೇಪರ್ ಹಾರೋಗಂಗಿಲ್ಲ, ಒಂದು ಕಸ ಹೊಡೆದಿರೋದು ಅತ್ಲಾಗ ಹಿಂಗೆ ಅಮ್ಮಂಗಿಲ್ಲ. ಬೋಲ್ ಕಷ್ಟ ಅಕ್ಕಪಕ್ಕದಾಗೆ. ಯಪ್ಪ ನಾನಂತೂ ಇವಳ್ದಾಗೆ ಹೆಂಗೆ ಎದ್ದಾಗ ಬೈನಾಗ ಗುದ್ದಾಡ್ತಿದ್ದೆ. ಅದಕ್ಕೆ ನಮ್ಮ ತಮಗೆ ನಿನ್ಗೆ ಪಟ್ಟು ಜಗಳ ತಪ್ಪಿದ್ದಲ್ಲಮ್ಮ ಅಂತ ಹೇಳ್ತಾ ಇದ್ದೀನಿ. ಬಂದ್ಲೇನಿ ಅಪ್ಪ ಕ್ಯಾತೆ ಮಯ್ಯ ಅಂದ್ರೆ ಮಯ್ಯ ಈ ಕೆರೆಗೆ.
ಯಾರನ್ನ ಚಪ್ಪಲಿ ಹಾಕ್ಯಂಡವ್ರ ಮನೆ ಮುಂದಾಸಿ ಅಲ್ಲಿ ಬಾಕ್ಲಕ್ಕೆ ನಾನು ಒಂದಿಟ್ಟು ಕಾಲಿಕ್ಕಂಗಿಲ್ಲ, ಹುಡುಗರು ಆಟ ಆಡಂಗಿಲ್ಲ, ಬೋಲ್ ಹಚ್ಕಟ್ಟು ಹಿಂಗೆ ಹೋಗುತ್ತೆ ನಾ ಇವ್ದಂಗೆ ಹೋಗುತ್ತೆ ಯಾರ ಮೇಲೆ ನನ್ನ ಇಲ್ಲ ಮನೆ ಬಾಕ್ಲ ಕಾಲಿಕ್ಬೇಡ್ರಿ, ಇಲ್ಲಿ ಬರಬೇಡ್ರಿ ಚಪ್ಪಲಿ ಕಾಲಾಗಿ ಇಲ್ಲೋಡು ಬಾಕ್ಲು ತೊಳಿತಾಳೆ ಅಂದರೆ 10 ಬಿನ್ಗೆ ನೀರನ್ನ ಬಾಕ್ಲು ತೊಳಿತಾಳೆ. 10 ಬಿನ್ಗೇನು ಆಗ್ಬೇಕು, 20 ಬಿನ್ಗೇನು ಆಗಬೇಕು. ಇಲ್ಲೋಡು ಪ್ರತಿಯೊಂದೂ ಕ್ಲೀನು ತರಕಾರಿ ಅಂತೂ ತೊಳಿತಾಳೆ ಏನು ಬೇಡ. ಯಪ್ಪ ಇವಳು ಎಂತಾಳು ಬೆಂಗಳೂರಾಗ ಹೆಂಗೆ ಕಾಪ್ರ ಹಾಕಿದ್ಲಪ್ಪ ಅಮ್ಮಂಗಾಗುತ್ತೆ, ಕಾಪ್ರ ಮಾಡಿದ್ಲಪ್ಪ ಅಮ್ಮಂಗಾಗುತ್ತೆ ನೆನೆಸ್ಕೊಂಡ್ರಿ. ಅಯ್ಯೋ ಬೋಲ್ ನೀರು ಹೊಲ್ಡಯ್ಯಾಳಂದ್ರೆ ಇಲ್ಲೋಡು ಒಂದು ಬಂಡೆ ಹಳೆ ಬಂಡೆ ತೊಳೆದಿದ್ಲು, ಬೆಳಗ್ಗೆ ಆಗಿದ್ವು ಹಂಗೆ ತೊಳೆದಿದ್ಲು. ಹಂಗೆ ಬಂಡೆ ತೊಳಿಯಾಳು, ಹಂಗೆ ಒಟ್ಟುನು ಅದು ಇದು ತೊಳಿಯಾಳು ರಾಜೇಶ್ವರಿ. ಇವಳು ರಾಜೇಶ್ವರಿ ಕಣಮ್ಮ, ರಾಜೇಶ್ವರಿ. ಯಪ್ಪ ಬೋಲು ಹಚ್ಕಟ್ಟಂದ್ರೆ ಹಚ್ಕಟ್ತಾಯಿ. ಕ್ಯಾತೆ ತಪ್ಪಿದ್ದಲ್ಲ ನೀನಿರುತ್ತಮ್ಮ. ನಾನು ನೋಡತಕ್ಕ ನೋಡ್ತೀನಿ ಅಷ್ಟೇ, ನಾನೇ ಸುಮ್ಮನಿರ ಅಂತಾಳಲ್ಲ ರುಕ್ಕಕಯ್ಯ. ನಾನು ಎಷ್ಟು ನೋಡ್ಬೇಕು ಅಷ್ಟು ನೋಡ್ತೀನಿ, ಇಲ್ಲಾಂದರೆ ನಾನು ಮಾತಾಡ್ತೀನಿ, ನಾನೇನು ಅನ್ನಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರ ತೆಗ್ಯಾಕೆ ಅನ್ನಿಸ್ಕೊಂಬ ನಾನು ನಮ್ಮ ಮನೆ ಯಾರಕ್ಕೆ ನನ್ನ ಕಸ ಗುಡಿಸಿ ನಾನು ಚಿಲ್ಲಕ್ಕೆ ಹಾಕಿ ಆ ಕಡೆಗೆ ಹಾಕ್ತೀನಿ. ನಾನು ಅಲ್ಲಿಗೆಲ್ಲ ಏನು ಬಿಸಾಕಲ್ಲ, ನನಗೊಬ್ರು ಮನೆ ಬಾಕ್ಲಕ್ಕೆ ಬಿಸಾಕ್ಬಾರ್ದು ನಮ್ಮ ಮನೆ ಕಸನ ಅಂತ ನಮಗೂ ಗೊತ್ತಾಗಲ್ವೇ. ಅವರು ಇಲ್ಲದಕ್ಕೆ ಯಾರ್ಯಾರು ತಗೊಂಬಂದು ಎಲ್ಲ ಕಸ ಹಾಕ್ಯವ್ರಲ್ಲಿ, ನಾನು ಹಾಕಿದ್ದೀನಿ ಅಂತೇಳಿ ನಮ್ಮ ಮೇಲೆ ಬಂದಿದ್ದೆ ಜಾಗ್ಲಕ್ಕೆ. ನಾನು ಅದಕ್ಕೆ ಸರಿಯಾಗಿ ಹೇಳಿದೆ ನಾವು ಹಾಕಿಲ್ಲ ಅಂತ ಹೇಳಿ. ಮತ್ತೆ ನಿನಗೆ ಇಪ್ಪಟ್ಟು ಜಗಳ ತಪ್ಪಿದ್ದಲ್ಲ ಕಣಮ್ಮ ತಾಯಿ. ಒಂದಿಷ್ಟು ನೀರು ಬೀಳಂಗಿಲ್ಲ, ಒಂದಿಷ್ಟು ನೀರು ಸೆಲ್ಲಂಗಿಲ್ಲ. ಅಯ್ಯೋ ನೀನು ನೋಡ್ಬೇಕಿನ್ನ. ಅಯ್ಯಪ್ಪ ಬೋಲೋ ಕ್ಯಾತೆ ಅಂದರೆ ಕ್ಯಾತೆ ಮಯ್ಯ ಕಣಮ್ಮ ತಾಯಿ. ಅಯ್ಯೋ ಅಷ್ಟಿಷ್ಟು ಕ್ಯಾತೆ ಅಲ್ಲ, ತಾರ ತೆಗಡಿ ಅಲ್ಲ ಈ ಕೆರೆಗೆ. ಹಿಂಗೆಲ್ಲ ಇಳಿಲ್ಲೋದು ಕರೆದ ನಮ್ಮ ಕೆರೆಗೆಲ್ಲ ನಿಮ್ಮದೇ ಶನಕ್ಕಿದ್ರು. ಅಮ್ಮ ಅವಾಗಂತೂ ಬೋಲ್ ಗುದ್ದಾಡೋರು, ಕುಂಡ್ರಿಸ್ಕೊಂತಾಳೆ, ಚೆನ್ನಾಗಿರ್ತಾಳೆ, ಇಕ್ತಾಳೆ. ಇವಳು ಒಳ್ಳೆಳಲ್ಲ ಇವಳು. ಅಯ್ಯಮ್ಮ ಅಕ್ಕಪಕ್ಕದಾಗೆ ಎಲ್ಲಾನ ಒಂದು ಯಾತನ ಒಂದು ಪೇಪರ್ ಆರೋಗ್ಬೇಕು. ನೀನೇ ನಮ್ಮ ಮನೆ ಮುಂದಕ್ಕೆ ಪೇಪರ್ ತಂದು ಹಾಕಿದ್ಯಾ ಕಣೆ, ನೀನೇ ನಮ್ಮ ಮನೆ ಮುಂದಕ್ಕೆ ಗಾಳಿ ಕಾಲದಾಗ ಈ ಕಸ ತಂದು ಬಾಕ್ಲಕ್ಕೆ ಒಯ್ದು ಗಾಳಿ ಬೀಸ್ದಾಗ ಅವಾಗಂತೂ ನೋಡ್ಬೇಕು. ಬೈಕೆಂತಾಳೆ ಅಂದರೆ ಹಿಂಗೆ ಬೈಕೆಂಬಲ್ಲ, ಇಂತಾಳೆ ಹಂಗೆ ಬೆಂಗ್ಳೂರಾಗಿದ್ದು ಬಂದ್ಲು ಅಮ್ಮಂಗಾಗುತ್ತೆ. ಅಯ್ಯೋ ಬಲ್ ಸಕ್ಕಡ ಅಂದ್ರೆ ಸಕ್ಕಡ. ನಾನೇ ಕ್ಲೀನು ಅಂಬತ್ತಾಕ. ಅಮ್ಮ 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 ತೊಳಿತಾಳೆ ಅಂದರೆ ಪಾತ್ರೆ ಪಡ್ಗ ಬಟ್ಟೆ ಒಗೆಯೋದು ನೋಡಬೇಕು. ಹಿಂಗೆ ತಿಕ್ಕಳು ತೊಳಿಯಾಳು ಬೆಂಗ್ಳೂರಾಗ ಹೆಂಗೆ ಕಾಪ್ರ ಮಾಡ್ಕೊಂಡ್ಲಮ್ಮ. ಒಂದಿಟ್ಟು ದುಡ್ಡು ಬೇರೆ ಇಕ್ಕೊಂಡವಳು, ಬೆಂಗ್ಳೂರಾಗೆಲ್ಲ ದುಡ್ಡು ಕುಡಿಕೊಂಡು ದುಡ್ಡು ಇಕ್ಕೊಂಡವಳೆ. ಇನ್ನು ನೋಡ್ಬೇಕವಳು. ಯಪ್ಪ ನೋಡ್ಬೋದು, ಹೇಳೋಕ್ಕಾಗಲ್ಲ ಕಣಮ್ಮೋ ತಾಯಿ. ನಿನಗೇನು ಕ್ಯಾತೆ ತಪ್ಪಿದ್ದಲ್ಲ ಇನ್ಮೇಲೆ. ಅಯ್ಯೋ ನಾನು ಯಾರ ತಗ ನಿಸ್ಕೊಂಬಲ್ಲ, ನೋಡತಕ್ಕ ನೋಡ್ತೀನಿ ಅಷ್ಟೇ. ಇನ್ನನ ಬಂದಾಳೇನಿ ಅವಳೆ ನಮ್ಮ ಮನೆ ತಕ್ಕ ಕಸ ಬಿಸಾಕಿ ಇದ್ರೆ ಅಂತ ಬಂದವಳಲ್ಲಿ. ಅವಾಗ ಹಂಗೆ ನಂತಾಗೆ ಯಪ್ಪ ನಾನು ಅದಕ್ಕೆ ಪೇಪರ್ ಆರ್ಬಿಡೋಣ. ನನ್ನ ಮನೆ ಬಾಕ್ಲಕ್ಕೆಲ್ಲ ಪೇಪರ್ ಆರ್ಬಿಡ್ತಾಳೆ, ನಮ್ಮ ಮನೆ ಬಾಕ್ಲಕ್ಕೆ ಮೆಟ್ಟಾಕೆ ಬಂದು ಓಡಾಡ್ತಾಳೆ. ನಮ್ಮ ಮನೆ ಬಾಕ್ಲಾಗ ರಾತ್ರಿ ಹೊತ್ನಾಗ ಅಂತಂದು ಹಾಕ್ತಾಳೆ ಇಂತಂದು ಹಾಕ್ತಾಳೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಬೈಕೆಮ್ಮದ ಯಪ್ಪ. ನಮ್ಮ ಪ್ರವಿಗಂತ ಹಾಕ್ತಾನೆ ಇಲ್ಲ ಇವಳನ್ನ ಕಂಡ್ರೆ. ಎಮ್ಮೆ ಯಾಕಮ್ಮ ಹಂಗಾಡತ್ತೆ ಅಂತೇಳಿ ಏನಿಲ್ಲ ಸರಿ ಬೈಯಕ್ಕೆ ಹೋಗೋಣ ನಮ್ಮ ಪ್ರವಿ. ನಮ್ಮ ಮನೆಯವ್ರಕ್ಕೆ ನಾವು ಇರ್ತೀವಿ, ಅವ್ರ ಮನೆಯವ್ರಕ್ಕೆ ಅವ್ರು ಇರ್ತಾರೆ. ಅಷ್ಟೇ. ಅವ್ರೇನೊಂದು ಜಾಗ್ಲಕ್ಕೆ ಬರಲಿ, ನಾನು ಅವಾಗ ಹೇಳ್ತೀನಿ. ನಾನು ಈಗ ಮಾತಾಡಲ್ಲ. ಅವ್ರೇನೊಂದು ಸುಮ್ಮನೆ ಬರಬೇಕು, ಅವಾಗ ಹೇಳೋದು ನಾನು. ಇವಾಗ ಯಾರೋ ಅಕ್ಕಪಕ್ಕ ಇವ್ರು ಯಾರೋ ಪಕ್ಕ ಇರಬೇಕು, ಯಾಕೆ ಕೇಳಿದ್ರೇನೋ ಅಂತೇಳಿ ಸಮಾಧಾನದಾಗ ಮಾತಾಡಿದೆ. ಹಂಗೆ ನನ್ನ ಮ್ಯಾಲೆ ಬರಂಗೆ ಕಂಡ್ರೆ ನಾನು ಜೋರು ಮಾಡ್ತೀನಿ. ನಾನೇನು ಸುಮ್ಮನೆ ಇರೋಳಲ್ಲ. ಅಕ್ಕಪಕ್ಕದಾಗೆ ಯಾವುದೂ ತೊಂದರೆ ಇರಲಿಲ್ಲ. ಇವಳು ಯಾರೋ ರಾಜೇಶ್ವರಿ ಅಂತೆ, ನಮ್ಮ ಮನೆ ಮಗಳಾಗಿ ಸ್ವಲ್ಪ ಜಾಗ ಐತೆ. ಅವ್ರದ್ದೇ ಅಂತೆ, ಎಲ್ಲ ಮನೆ ಬಿದ್ದೋಗಿತ್ತಂತೆ. ಅವಳೆಲ್ಲ ಬೆಂಗ್ಳೂರಿಗೆ ಹೋಗಿದ್ಲಂತೆ. ಇವಾಗ ಮನೆ ಕಟ್ಕೊಂಬಕ್ಕಂತೇಳಿ ಬಂದಳು. ಬೋಳು ಹಚ್ಕಟ್ಟಂದ್ರೆ ಹಚ್ಕಟ್ಟಂತೆ, ಒಂದು ಪೇಪರ್ ಆರು ಬರೋಂಗಿಲ್ವಂತೆ ಮನೆ ಮಗಳಕ್ಕೆ. ಏನೇನೋ ಒಂದು ಕಸ ಆಗಂಗಿಲ್ವಂತೆ, ಹಂಗಂತೆ ಭಾಳ ಸಿಸ್ಟಮ್ಗಾತಿ ಅಂತ ಇವಳು. ಅದಕ್ಕೇನು ಋತು ನಿನಗೆ ಜಗಳ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಾನೇನು ಅದೆಲ್ಲ ಏನು ನೋಡಲ್ಲ, ಸರಿಯಾಗಿ ಸುಮ್ಮನೆ ಇರತಕ್ಕ ಸುಮ್ಮನೆ ಇರ್ತೀನಿ. ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡಿಬಿಡ್ತೀನಿ ನಾನು. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.